ನೋಡಿ ಸರ್ ಮರ ಮತ್ತೆ ಫೋಲ್ ಇದೆ ನೋಡಿ ಅಲ್ಲಿಗೆ ದಾರಿ ಅತ್ತಡಿ ದಾರಿ ಆಗದ ಕೆಲಸ ಸರ್ ಶೆಡ್ ಬಿಟ್ಟು ಈ ಕಡೆ ದಾರಿ ಕೋಟಲ್ ಅಲ್ಲಿಂದ ನಮ್ ಗ್ರಾಮ ಠಾಣೆ ಅಲ್ಲಿ ಕ್ಲಿಯರ್ ಕಟ್ ಆಗ್ತದೆ ನಮ್ಗೆ ಅದು ಕೋರ್ಟ್ನಲ್ಲಿ ಅದು ಬಿಟ್ಟಕಣ ಅಲ್ಲಿಂದ ಕ್ಲಿಯರ್ ಕಟ್ ಆಗ್ತದೆ ನಾವು ಅಲ್ಲೇ ಅವತ್ತೇ ಜೇಸಿ ತರಿಸಿ ಅಲ್ಲೇ ಬಂದೋಬಸ್ತ್ ಅಲ್ಲಿಂದ ಡೈರೆಕ್ಟ್ ನಾವೇನು ಮಾತಾಡಲ್ಲ ಆಮೇಲೆ ನೆಕ್ಸ್ಟ್ ನಾವು ನರೇಗಾದಲ್ಲಿ ರೋಡ್ ಮಾಡಿ ದಾರಿ ಬಿಡಿ ನೋಡಿ ಗೊಬ್ಬರ ಹೊಡೆದಿಲ್ಲ ಇನ್ನು ಎಷ್ಟು ವರ್ಷ ನೋಡಿ ಇಲ್ಲಿ ಗೊಬ್ಬರ ಇದೆ ಹಂಗೆ ಬಿಟ್ಟವ್ರು ಇದು 11 ಬಾರ್ ಇದು ಶಿವನ ಇವ್ರು ಎರುತ್ತೋಲೆಂಡರ್ ಲೇದು ಇವ್ರು ಪೀಡೋ ಸರ್ ಶಿಪ್ ನೆಟ್ ಮೀಸಲ್ಕಂ ಲ್ಯಾಂಡ್ ಎಲ್ಲ ಗೌರ್ಮೆಂಟ್ ಊರ್ನ ಅಂತ ಶೇರ್ ಇಂದು ದಾಂಟ್ಲ ಮಾತ್ರ ಕೊಡುವ ಸರ್ ಅವತ್ತಿನ ಅದೇ ಸರ್ ಹೇಳ್ತಾರೆ ಇಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ, ಅದಾದಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು, ಆಮೇಲೆ ಎರ್ಜಿನಪಲ್ಲಿ, ಆಮೇಲೆ ಮಿಟ್ಟಳ್ಳಿ, ಆಮೇಲೆ ಕೆಬೇಪಲ್ಲಿ, ಆಮೇಲೆ ನಮ್ಮ ಶಿನ್ಗೇಪಲ್ಲಿ 2 ಕಾರ್ಯಕ್ರಮ. ಒಂದು ಇಲ್ಲಿಂದ ಊರ್ವರೆಗೂ ಒಂದು CC ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು 2 ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸುಮಾರು ಇವತ್ತು ಬರೋಬ್ಬರಿ ಎಲ್ಲನೂ ಸೇರಿಕೊಂಡು ಒಂದು 3-10ವರೆಗೂ 3 ಕೋಟಿ 10 ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ. ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ 9 ರೋಡ್ ಪೆಂಡಿಂಗ್ ಇದೆ. ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ ಕೆಬೇಪಲ್ಲಿ ಇವತ್ತೊಂದು ಐಮಾಸ್ ಲೈಟ್ ಇದೆ, ಊರಲ್ಲಿ ಐಮಾಸ್ ಲೈಟ್ ನಡೆಸಬೇಕು. ಸುಮಾರು ಇವತ್ತು 7 ಪ್ರೋಗ್ರಾಮ್ಗಳ ಇವತ್ತು ಹಾಕೊಂಡಿದ್ದೆ. ಇನ್ನು ದಿನಕ್ಕೆ 5ರಿಂದ 6 ಪ್ರೋಗ್ರಾಮ್ ಮಾತ್ರ ಹಾಕಂತಾರೆ. ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ, ನಿಮ್ಮನ್ನು ಮಾತಾಡೋಕ್ಕಾಗ್ತಾ ಇಲ್ಲ, ನನ್ನ ಕಾರ್ಯಕರ್ತರ ಬಂಧುಗಳು ಮಾತಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರ್ಬೇಕು. ನಮ್ಮ ಅಧ್ಯಕ್ಷರು ಈಗ ತಾನೇ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೆಬೇಪಲ್ಲಿ ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅಣ್ಣವರು, ಆನಂದ್ ಅಣ್ಣವರು, ಅವ್ರ ಮಿಸಸ್ಸು ಅಕ್ಕವರು, ಮತ್ತು ನಮ್ಮ ನಾಗಮನ್ ಚಂದ್ರಪ್ಪ ಅವರು, ನಮ್ಮ ಪ್ರಭಾಕರ್ ಅವರು, ನಮ್ಮ ಜಗದೀಶ್ ಅವರು, ನಮ್ಮ ಕಿಟ್ಟವರು, ಜಯರಾಮಣ್ಣವರು, ದೇವರಾಜಣ್ಣವರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿದೆ. ನಮ್ಮ ಅಧ್ಯಕ್ಷರು ಶ್ರೀಮತಿ ಅವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ, ಸಾಕಷ್ಟು ಜನ ಲೀಡರ್ಸು ಬಂದು ಜಾಯ್ನ್ ಆಗ್ತಾರೆ. ಸೊ ಅದರಿಂದ ಈ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ದರೂ ಕೂಡ ಗುರುವಾರ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ಕಮಿಟಿಗಳು ಮೀಟ್ ಮಾಡೋದು, ಎಲ್ಲ ಮಿನಿಸ್ಟ್ರು ಮೀಟ್ ಮಾಡೋದು, ಅನುದಾನ ಬೇಡ್ಕೊಂಬರೋದು. ಎಷ್ಟೋ ಅಷ್ಟು ಅನುದಾನ ಕಿತ್ಕೊಂಡ್ಬಂದು ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಮುಂಬರುವ ದಿವಸ ಇನ್ನು 2.5 ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಬೀಳ್ತೀನಿ. ಇದಕ್ಕೆ ಅವಕಾಶ ಈಗ ತಾನೇ ಅವ್ರಿಗೆ 100 ವರ್ಷ ಆಯ್ತು ಅವ್ರಿಗೆ. ನಮ್ಮ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ. ಏನಿವತ್ತು 310 ಕೋಟಿ ಕಾರ್ಯಕ್ರಮನ ಇವತ್ತು ನೆರವೇರಿಸ್ಕೊಟ್ಟಿದ್ವಿ. ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ, ಮುಂದೆ ಕೂಡ ಸಹಕರಿಸಿ. ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ. ತಾಯ್ಲೂರು ಹೋಬಳಿಯ ಸಾಕಷ್ಟು ಸುಮಾರು 16-17 ಕಾಮಗಾರಿ ಪೂಜೆ ಪೆಂಡಿಂಗ್ ಇದೆ. ಅದಾದಮೇಲೆ ಅವನಿ ಹೋಬಳಿ, ಅದಾದಮೇಲೆ ದುರ್ಸಂದ್ರ ಹೋಬಳಿ, ಒಂದೊಂದು ಹೋಬಳಿಯಲ್ಲಿ ಒಂದು 20-22 ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಅಪ್ರೂವಲ್ ಆಗಿ ಬಂದಿದೆ ಇನ್ನೊಂದು 25 ಕೋಟಿ, ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಇದಾದಮೇಲೆ ಕೆಬೇಪಲ್ಲಿ ರೋಡ್ ತುಂಬ ಅಧ್ವಾನ ಆಗಿತ್ತು. ನಾನು ಬರೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ 15 ವರ್ಷಗಳಾಗಿತ್ತು ಅದು ಮಕ ನೋಡಿ, ಏನು ಟಾರ್ ಮಕ ನೋಡಿ ಅದಲ್ವಾ. ಸುಮಾರು 13 ಕೋಟಿ 10 ಲಕ್ಷದಲ್ಲಿ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ. ಇದಾದಮೇಲೆ ಗೋಕುಂಟೆಯಿಂದ ಮತ್ತು ಈ ಪ್ಯಾಚ್ 4 ಕಿಲೋಮೀಟರ್ ಏನಿದೆ ಅದು ಕೂಡ ಕಂಟಿನ್ಯೂಟಿ 6 ಕೋಟಿ ಅಮೌಂಟ್ ಹಾಕೊಂಡ್ಬಂದಿದ್ವಿ. ಸೊ ಮುಂದಿನ ದಿವಸ ಕೂಡ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ನಾವೆಲ್ಲ ಹೆಲ್ಪ್ ಮಾಡಿದ್ರಿ ಬೆಳಗ್ಗೆಯಿಂದ. ಸೊ ನಿಮಗೂ ಕೂಡ ಹಾಗೂ ಎಲ್ಲ ಲೀಡರ್ ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೇನೆ.